ಮತ್ತು ಇಲ್ಲಿ ನೋಡ್ಬೋದು ಪೇಂಟ್ ವರ್ಕ್ ಕೂಡ ಎಲ್ಲ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ನಮ್ಮ ಗಾಡಿಗೂ ಸೇಮ್ ಇದೇ ಥರನೇ, ಬಟ್ ಎಲ್ಲ ಕಲರ್ ಚೇಂಜ್ ಆಗುತ್ತೆ ನಮ್ಮ ಗಾಡಿ. ವರ್ಕ್ಶಾಪ್ ಓನರ್ ಕೂಡ ಇಲ್ಲೇ ಇದ್ದಾರೆ. ಸರ್ ನಿಮ್ಮ ಹೆಸರು? ಜಗದೀಶ್ ಅಂತ. ಮಾತಾ ಆಟೋ ವರ್ಕ್ಶಾಪ್ ಓನರು. ಅದು ಸಹ ಡಬಲ್ ಆಂಗ್ಲರ್ ಅಲ್ಲಿ ಜಾಯಿಂಟ್, ಇದು ಪೈಪ್ ಹಾಕಲ್ಲ, ಆಂಗ್ಲರ್ ಅನ್ನೇ ಡಬಲ್ ಮಾಡಿ. ಓ ಸರಿ ಸರಿ ಸರಿ. ಇನ್ನು ಎಲ್ ಆ್ಯಂಗಲ್ ಒಂದು, ಈ ಕಡೆ ಎಲ್ ಆ್ಯಂಗಲ್ ಒಂದು. ಆಮೇಲೆ ನೋಡಿ ಆ್ಯಡ್ ಬ್ಲೂಗೆ ಸಹ ಹಾಗೆ ಇದು ಎಲ್ಲ ಬ್ರಾಕೆಟ್ ಮಾಡಿ ಕೊಡ್ತೀವಿ. ಇದು ಕಂಪನಿಯಲ್ಲಿ ಬರಲ್ಲ. ಓ ಸ್ಟೀಲ್ ಮಾಡಿದ್ದೀರಾ ಸಪ್ರೇಟಾಗಿ? ಓ ಸರಿ ಸರಿ ಸರಿ. ಕಂಪನಿಯಲ್ಲಿ ಬರುತ್ತೆ ಅಷ್ಟೇ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಏರ್ ಕ್ಲಾಕ್ಸ್. ನಾನು ನಿಮ್ಮ ಅಜಯ್. ಸದ್ಯಕ್ಕೆ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ಲಾಸ್ಟ್ ವ್ಲಾಗ್ ನೋಡಿರೋರು ಗೊತ್ತಿರುತ್ತೆ, ಇದೇ ಲಾಸ್ಟ್ ಟ್ರಿಪ್ 8 ವೀಲಲ್ಲಿ ಅಂತ ಹೇಳಿದ್ದೆ. ನೆಕ್ಸ್ಟ್ ಏನಪ್ಪ ಪ್ಲಾನಿಂಗ್ ಅಂದರೆ, ನೆಕ್ಸ್ಟು ಎಲ್ಲರಿಗೂ ಗೊತ್ತಿರೋದೆ, ತುಂಬ ದಿನಗಳಿಂದ ಪ್ಲ್ಯಾನ್ ಮಾಡ್ತಾ ಇದ್ದೀವಿ 16 ವೀಲ್ ಒಂದು ತರೋಣ ಅಂತ. ಹಂಗಾಗಿ ಸದ್ಯಕ್ಕೆ ಇವಾಗ ಆನ್ ದ ವೇ ಟು ಮಂಗ್ಳೂರಿಗೆ ಹೋಗ್ತಾ ಇದ್ದೀವಿ. ಏನಕ್ಕಪ್ಪ ಅಂದರೆ 16 ವೀಲ್ ತಂದ ಮೇಲೆ ಚಾಸಿ ತೊಗೊಂಬರೋದು, ಬಾಡಿ ಕಟ್ಸೋಕ್ಕೆ ಒಂದು ಒಳ್ಳೆ ಜಾಗ ಬೇಕಲ್ಲ. ಹಂಗಾಗಿ ನೋಡೋಣ, ಮಂಗಳೂರಲ್ಲಿ ಬಾಡಿ ಬಿಲ್ಡರ್ಗಳು ಇದ್ದಾರೆ ತುಂಬ ಜನ. ಒಂದು ಬಾಡಿ ಬಿಲ್ಡಿಂಗ್ಗೆ ಇವತ್ತು ವಿಸಿಟ್ ಮಾಡೋಕೆ ಹೋಗ್ತಾ ಇದ್ದೀವಿ, ನೋಡ್ಕೊಂಬರೋಕ್ಕೆ ಯಾವ್ಯಾವ ಥರ ಇದೆ ಅಂತ. ನಾಮಕಲ್ಲಲ್ಲಿ ಬಾಡಿ ಕಟ್ಸೋದ ಅಥವಾ ಮಂಗಳೂರಲ್ಲಿ ಕಟ್ಸೋದ ಅಂತ ಸ್ವಲ್ಪ ನಮಗೆ ಕನ್ಫ್ಯೂಷನ್ ಇತ್ತು. ಹಂಗಾಗಿ ಮಂಗ್ಳೂರಿಗೆ ಒಂದ್ಸರಿ ವಿಸಿಟ್ ಮಾಡಿ ಬಂದ್ಬಿಡೋಣ ಅಂತ ನಮ್ಮ ಸ್ನೇಹಿತರ ಜೊತೆ ಹೋಗ್ತಾ ಇದ್ದೀನಿ. ಸೀದಾ ಇವಾಗ ಮಂಗ್ಳೂರಿಗೆ ಹೋಗಿ ಸಿಗೋಣ ಬಾಡಿ ಬಿಲ್ಡ್ರ್ ಹತ್ರ. ಸೀದಾ ಅಲ್ಲಿಂದ ವರ್ಕ್ಶಾಪ್ ಹತ್ರ ಬಂದಿದ್ದಾಯಿತು. ನೋಡ್ಬೋದು ಇಲ್ಲಿ ಆಲ್ರೆಡಿ 2 ಭಾರತ್ ಬೆಂಜ್ ಗಾಡಿಗಳು ರೆಡಿ ಆಗ್ತಾ ಇದ್ದಾವೆ. ಒಂದು 16 ವೀಲ್ ಆ ಕಡೆ ಗಾಡಿ ರೆಡಿ ಆಗ್ತಾ ಇದೆ, ಭಾರತ್ ಬೆಂಜು ಆ ಕಡೆ ಇರೋದು. ಹಾಗಾಗಿ ನಾವು ನೋಡ್ಕೊಂಡು ಹೋಗೋಣ ಅಂತ ಬಂದು 16 ವೀಲ್ ಮೇನು. ಇದು 14 ವೀಲು. ಇದು ಬಂದು ಮಾರ್ಕೆಟ್ ಲೋಡಿಗೆ ರೆಡಿ ಆಗ್ತಾ ಇರೋದು. ಇದೆಲ್ಲ ಪ್ಲಾಟ್ಫಾರ್ಮ್ ಎಲ್ಲ ವುಡ್ ಹೊಡಿತಾರೆ, ನೋಡ್ಬೋದು. ನೀಲಗಿರಿ ವುಡ್ಡು ಪ್ಲಾಟ್ಫಾರ್ಮ್ಗೆ ಆಗ್ತಾ ಇದ್ದಾರೆ. ಆ ಕಡೆದು ಬಂದು ಅದು ಪೂರ್ತಿ ಸ್ಟೀಲ್ ಬಾಡಿ. ನಾವು ಬಂದು ಸ್ಟೀಲ್ ಬಾಡಿನೇ ಮಾಡಿಸ್ತಾ ಇರೋದು ಮಂಗಳೂರಲ್ಲೇ ನೋಡ್ಸೋಕ್ಕೆ. ಈ ಥರ ಬಂದಿದೆ ನೋಡಿ ಬಾಡಿ. ಇದು ಭಾರತ್ ಬೆಂಜು. ಒಳಗಡೆ ಎಲ್ಲ ತೋರಿಸ್ತೀನಿ ನಿಮಗೆ ಫ್ರಂಟಿಂದ ಬ್ಯಾಕ್ವರೆಗೂ. ಆಲ್ರೆಡಿ ಫಿನಿಷಿಂಗ್ ವರ್ಕ್ ನಡೀತಾ ಇದೆ, ಇದ್ರದ್ದು ಪೇಂಟಿಂಗ್ ಎಲ್ಲ ಆಗ್ತಾ ಇದೆ ನೋಡಿ. ಸೈಡೆಲ್ಲ ಚೆಕ್ಕರ್ ಶೀಟು, ಕೆಳಗೆ ಕೂಡ ಸ್ಟೀಲ್ ಪ್ಲಾಟ್ಫಾರ್ಮೇ. ಇದಕ್ಕೆ ಮಾತ್ರ ವುಡ್ ಹೊಡಿತಾ ಇದ್ದಾರೆ. ಇದು 14 ವೀಲ್, ಇದು ಬಜಾರ್ಗೆ. ಇದು ಬಂದು ಕೋಕು ಸಿಮೆಂಟು ಪ್ರತಿಯೊಂದು ಲೋಡ್ಗೆ ಮತ್ತು ಮೈನ್ಸು ನಮ್ಮ ದುರ್ಗದಲ್ಲಿ ಓಡಿಸೋಕೆ ಎಲ್ಲದಕ್ಕೂ ಇದಾಗುತ್ತೆ ನೋಡಿ. ಭಾರತ್ ಬೆಂಜ್ 16 ವೀಲ್ ಇದು. ನಾವು ಇದೇ ಗಾಡಿನೇ ಪ್ಲ್ಯಾನ್ ಮಾಡ್ತಾ ಇರೋದು. ಬೋಗಿ ಸಸ್ಪೆನ್ಷನ್ನು ಇದು ನಾರ್ಮಲ್ ಸಸ್ಪೆನ್ಷನು, ನಮ್ಮದು ಬೋಗಿ ಸಸ್ಪೆನ್ಷನ್ ಬರುತ್ತೆ. ಮತ್ತು ಇಲ್ಲಿ ನೋಡ್ಬೋದು ಪೇಂಟ್ ವರ್ಕ್ ಕೂಡ ಎಲ್ಲ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ನಮ್ಮ ಗಾಡಿಗೂ ಸೇಮ್ ಇದೇ ಥರನೇ, ಬಟ್ ಎಲ್ಲ ಕಲರ್ ಚೇಂಜ್ ಆಗುತ್ತೆ ನಮ್ಮ ಗಾಡಿ. ಇದು ವೈಟ್ ಇದೆ, ಫುಲ್ ಎಲ್ಲ ಕಲರ್ ಚೇಂಜ್ ಆಗುತ್ತೆ ನೋಡಿ. ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ ಗಾಡಿ. ನೆಕ್ಸ್ಟು ನಮ್ಮದು ಸೇಮ್ ಗಾಡಿ ಬರ್ತದೆ. ವೆಯ್ಟಿಂಗ್ ಫ್ಯೂ ಡೇಸ್ ಅಷ್ಟೇ ನೋಡಿ. ಮತ್ತು ಜನ ತಪ್ಪು ಮಾಡೋದೆಲ್ಲಿ ಅಂದರೆ, ಒಬ್ರು ಎಲ್ಲನ ಬಿಟ್ಟರು ಅಂದರೆ ಗಾಡಿ ಎಲ್ಲರೂ ಹೋಗಿ ಅಲ್ಲ ಬಿಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ನಾಮಕಲ್ ಬಾಡಿ ಕ್ಯಾಬಿನಿಗೆ ಫೇಮಸ್ಸು, ಬಟ್ ಅದಕ್ಕಿಂತ ಕ್ವಾಲಿಟಿಯಾಗಿ ಮಾಡೋ ತುಂಬ ಗ್ಯಾರೇಜ್ಗಳಿದ್ದಾವೆ, ಸುಮಾರು ಗ್ಯಾರೇಜ್ಗಳಿದ್ದಾವೆ. ಇದು ನಮಗೆ ಬಾಡಿ ಅಂತೂ ಸಖತ್ ಇಷ್ಟ ಆಗಿದೆ. ನಾವಂತೂ ಇಲ್ಲೇ ಬಿಡೋಣ ಅಂತ ಡಿಸೈಡ್ ಮಾಡ್ತಾ ಇದ್ದೀವಿ. ನೋಡಿ ಯಾವ ಥರ ಕಟ್ಟಿದ್ದಾರೆ. ಫಿನಿಷಿಂಗ್ ನೋಡಿ, ಒಂದು ಸ್ವಲ್ಪನೂ ಆ ಕಡೆ ಈ ಕಡೆ ಇಲ್ಲ, ಅಷ್ಟು ಕ್ಲೀನಾಗಿ ಫಿನಿಷಿಂಗ್ ಬಂದಿದೆ ಬಾಡಿ. ಬೀಮ್ಗಳೆಲ್ಲ ಅಷ್ಟೇ ನೋಡಿ, ಹೆವಿ ಗೇಜಿಂದ ಹಾಕಿದ್ದಾರೆ, ಸಖತ್ತಾಗಿದೆ. ನನಗಂತೂ ಸೂಪರಾಗಿ ಇಷ್ಟ ಆಯಿತು, ಸಖತ್ ಇಷ್ಟ ಆಗೋಯ್ತು ಬಾಡಿ. ಮತ್ತು ಈ ಕಡೆ ಸೈಡೆಲ್ಲ ಟೂಲ್ ಬಾಕ್ಸು ಮತ್ತು ಪ್ರತಿಯೊಂದು. ಇದು ಒಂದು ವಾಟರ್ ಕ್ಯಾನ್ ಇಡೋಕ್ಕೆ ಮಾಡಿರೋದು, 20 ಲೀಟ್ರ್ ಬಾಟ್ಲ್ ಇಡೋಕ್ಕೆ. ಎಲ್ಲ A to Z ಪ್ರತಿಯೊಂದು ಸಖತ್ತಾಗಿ ಮಾಡಿದ್ದಾರೆ. ಟೂಲ್ ಬಾಕ್ಸ್ ಕೂಡ ನೋಡ್ಬೋದು ಎಷ್ಟು ದೊಡ್ಡದಾಗಿ ಮಾಡಿದ್ದಾರೆ. ಮತ್ತು ಒಳಗಡೆ ನೋಡಿ ತೊಟ್ಟಿ ಪ್ಲಾಟ್ಫಾರ್ಮ್ ಎಲ್ಲ ಕ್ಲೀನಾಗೆ ಸಖತ್ ಫಿನಿಷಿಂಗ್ ಬಂದಿದೆ. ಇದು ಸ್ವಲ್ಪ ಹೈಟ್ ಮಾಡಿಸ್ಕೊಂಡಿದ್ದಾರೆ, ನಾವು ಹೈಟೆಕ್ ಮಾಡಿಸ್ಕೊತೀವಿ. ಇದು ಕೋಕ್ ಹೊಡಿಯೋಕ್ಕೆ ಫಿಕ್ಸು, ಹಂಗಾಗಿ ಸ್ವಲ್ಪ ಹೈಟ್ ಬಾಡಿ ಮಾಡಿಸಿದ್ದಾರೆ. 2 ಚಾನಲ್ ಇಟ್ಬಿಟ್ಟು ಮೇಲ್ಗಡೆ. ನಮ್ಮದು ಹೈಟೆಕ್ ಫೋಲ್ಡಿಂಗ್, ನಮ್ಮ ಲಾರಿ ಹೆಂಗಿದೆಯೋ ಆ ಥರ ಮಾಡಿಸ್ತೀವಿ ನಾವು. ಇವಾಗಿನ ಪೇಂಟ್ ಆಗಿದೆ, ಆರಿಲ್ಲ. ಇಲ್ಲ ಅಂದಿದ್ರೆ ಒಳಗಡೆ ಹತ್ತಿ ತೋರಿಸ್ಬೋದಿತ್ತು ನೋಡಿ. ಈ ಗಾಡಿದು ವೀಡಿಯೋ ಮಾಡ್ತಿದ್ರೆ ಅಣ್ಣ ಬಂದು ಹೇಳ್ತಾರೆ, ಕ್ಯಾ ಬೋಲೆ ಭಯ್ಯ ವಜನ್ ಜಾವ್ ಬಹುತೆ ಬಾಡಿ ಕೈಸೆ ಅಚ್ಚ. ನೋಡಿ ಅವರೇ ಹೇಳ್ತಾರೆ ಬಾಡಿ ಸಖತ್ತಾಗೈತೆ ಅಂತ. ಅವ್ರು ಇಲ್ಲಿ ಟ್ಯಾಂಕರ್ ತೊಗೊಂಬಂದಿದ್ದಾರೆ. ಇಲ್ಲಿ ಟ್ಯಾಂಕರ್ ಕೂಡ ರಿಪೇರ್ ವರ್ಕ್ ಎಲ್ಲ ಮಾಡ್ತಾರೆ, ನೋಡ್ಬೋದು. ಇವರು ನಮ್ಮ ಗಾಡಿದ ಬಾಡಿನೇ ನೋಡ್ತಾರೆ ನೋಡಿ, ನಮ್ಮದಲ್ಲ ಬೇರೆ ಗಾಡಿದ ಬಾಡಿನೇ ನೋಡ್ತವ್ರೆ. ನಾವು ಯಾವ ಥರ ನೋಡ್ತಾ ಇದ್ದೀವೋ ಅದೇ ಥರ ನೋಡಿ. ಬ್ಯಾಕ್ ಸೈಡ್ ಆವಾಗಲೇ ಡೋರ್ ಹಾಕಿರಲಿಲ್ಲ, ಇವಾಗ ಹಾಕಿದ್ದಾರೆ. ಎಷ್ಟು ನೀಟಾಗಿ, ಎಷ್ಟು ಕ್ಲೀನಾಗಿ, ಎಷ್ಟು ಫಿನಿಷಿಂಗ್ ಬಂದಿದೆ ಅಂತ ನೀವೇ ನೋಡಿ ಕಮೆಂಟ್ ಮಾಡಿ ಹೆಂಗಾಗಿದೆ, ರೆಡಿ ಆಗಿದೆ ಗಾಡಿ ಅಂತ ನೋಡಿ. ಹಾಗೆ ಓನರ್ನು ಮಾತಾಡ್ಸ್ಕೊಂಡು ಹೋಗೋಣ. ಓನರ್ ಇಲ್ಲೇ ಇದ್ದಾರೆ. ಎಷ್ಟು ವರ್ಷ ಆಯ್ತು ಗ್ಯಾರೇಜ್ ಮಾಡಿ, ಏನು ಎತ್ತ ಎಲ್ಲ ತಿಳ್ಕೊಂಡು ಹೋಗೋಣ. ಆಮೇಲೆ ಕ್ಯಾಬಿನ್ ಒಳಗೂ ತೋರಿಸ್ತೀನಿ ನಿಮಗೆ 16 ವೀಲ್ ಕ್ಯಾಬಿನ್ ಹೆಂಗಿದೆ ಅಂತ.
ಈಗ ನಾವು ಬಂದಿರೋ ವರ್ಕ್ಶಾಪ್ ಬಂದು ನೋಡ್ಬೋದು ಮಾತಾ ಆಟೋ ವರ್ಕ್ಶಾಪ್ ಅಂತ. ಇದಿರೋದು ಬಂದು ಬೈಕಂಪಾಡಿಯಲ್ಲಿ ಅವ್ರದ್ದು ಫಸ್ಟ್ ಬ್ರಾಂಚ್ ಇದೆ, ಅದು ತುಂಬ ವರ್ಷಗಳಿಂದ ಅಲ್ಲಿದೆ. ಇವಾಗ ಬಂದು ತಣ್ಣೀರು ಬಾವಿಲಿ ಮಾಡಿದ್ದಾರೆ. ಇನ್ನು ಗ್ಯಾರೇಜ್ ಕೂಡ ಬಿಲ್ಡ್ ಮಾಡ್ತಾ ಇದ್ದಾರೆ, ಹಂಗೆ ಗಾಡಿಗಳು ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಮಾಡಿ 2 ತಿಂಗಳಾಗಿದೆ ಅಂತಿನ್ನ. ಇನ್ನು ಗ್ಯಾರೇಜ್ ಕೂಡ ಓಪನ್ ಆಗಿಲ್ಲ, ಬೋರ್ಡ್ ಗೀಡ್ ಏನೂ ಹಾಕಿಲ್ಲ. ಆಲ್ರೆಡಿ 10 ಗಾಡಿ, ಇದು ಬಂದು 10ನೇ ಗಾಡಿ ರೆಡಿ ಮಾಡ್ತಾ ಇರೋದಂತಿದು. ಯಾವುದಿದು ಈ ಗಾಡಿ 10ನೇ ಗಾಡಿ ರೆಡಿ ಮಾಡ್ತಾ ಇದ್ದಾರೆ. ಓನರ್ನ ಕೂಡ ಮಾತಾಡ್ಸೋಣ ಬನ್ನಿ ಹೋಗ್ಬಿಟ್ಟು. ಈಗ ನಮ್ಮ ವರ್ಕ್ಶಾಪ್ ಓನರ್ ಕೂಡ ಇಲ್ಲೇ ಇದ್ದಾರೆ. ಸರ್ ನಿಮ್ಮ ಹೆಸರು? ಜಗದೀಶ್ ಅಂತ. ಮಾತಾ ಆಟೋ ವರ್ಕ್ಶಾಪ್ ಓನರು. ಈಗ ಒಂದು ಗಾಡಿ ಬಿಲ್ಡ್ ಮಾಡ್ತಾ ಇದ್ದೀರಾ, ಇದು ಬಂದು 14 ವೀಲ್ ಅಲ್ಲ? 14. ಇದು ವರ್ಕ್ಶಾಪ್ ಹೊಸದಂತ ಗೊತ್ತಾಯ್ತು, ಇನ್ನೊಂದು ಅಲ್ಲಿದೆ, ಆಲ್ರೆಡಿ ನೋಡ್ಕೊಂಬಂದ್ವಿ. ಇಲ್ಲಿ ಎಷ್ಟನೇ ಗಾಡಿ ರೆಡಿ ಮಾಡ್ತಾ ಇದ್ದೀರಾ ಸರ್? ಅವರು 10ನೇ ಗಾಡಿ. 2 ನೀವು ಫೀಲ್ಡ್ಗೆ ಬಂದು ಎಷ್ಟು ವರ್ಷ ಆಯ್ತು ಅಂದರೆ? ಬಾಡಿ ಬಿಲ್ಡಿಂಗ್ ಫೀಲ್ಡ್ಗೆ ಬಿಲ್ಡಿಂಗ್ಗೆ 20 ವರ್ಷ ಆಯಿತು. 20 ವರ್ಷ, ತುಂಬ ಎಕ್ಸ್ಪೀರಿಯನ್ಸ್ ಇದೆ. ಓನ್ ಗ್ಯಾರೇಜ್ ಮಾಡಿ 11 ವರ್ಷ ಆಯಿತು. ಒಂದು ಗ್ಯಾರೇಜ್ ಮಾಡಿ 11 ವರ್ಷ ಆಯ್ತು. ತುಂಬ ಎಕ್ಸ್ಪೀರಿಯನ್ಸ್ ಇದೆ ಹಂಗಂದ್ರೆ. ಸ್ವಲ್ಪ ಏನಿಲ್ಲ, ತುಂಬ ಇದೆ. 11 ವರ್ಷ ಅಂದ್ರೆ ಏನು ಕಡಿಮೆ ಆಗುತ್ತಾ? ಈಗ ಇದಕ್ಕೆ ಎಷ್ಟು ಚಾನಲ್ ಆಗ್ತಾ ಇದ್ರೆ ಕೆಳಗಡೆ? ಈಗ ಇದಕ್ಕೆ 30 ಫೀಟ್ ಲೆಂತ? 30 ಫೀಟ್. ಇದಕ್ಕೆ ಇದು ಬಜಾರ್ ರೋಡ್ ಇದೆ. ಬಜಾರ್ ರೋಡ್ ಸಿಂಪಲ್ ಸಾಕು ಹೇಳಿದ್ರು, ಅದಕ್ಕೆ 18 ಚಾನಲ್ ಬರುತ್ತೆ ಕೆಳಗಡೆ. ಈಗ ಅದು 28 ಫೀಟ್, 28 ಫೀಟ್, ಅದಕ್ಕೆ 18 ಬರುತ್ತೆ. ಆಮೇಲೆ ಆಂಗ್ಲರ್ ಉಂಟಲ್ಲ, ಇದೆಲ್ಲ ನಾವು ಎಷ್ಟು ಹೇಳ್ತೀವೋ ಅಷ್ಟು ಹಾಕ್ಕೊಡ್ತೀರಾ ನೀವು? ಪಾರ್ಟಿ ಏನು ಹೇಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಮಗೆ ಸ್ವಲ್ಪ ಸ್ಟ್ರೆಂತ್ ಜಾಸ್ತಿ ಬೇಕು, ಹೆವಿ ಲೋಡ್ ಹೊಡಿಯೋಕೆ, ಓವರ್ ಲೋಡ್ ಹೊಡಿಯೋಕೆ ಅಂದರೆ ಜಾಸ್ತಿ ಎಕ್ಸ್ಟ್ರಾ ಚಾನಲ್ ಹಾಕೋದು. ಇದು ಚಕ್ಕರ್ ಸೀಟು 3mm ಟಾಟಾ ಶೀಟು. ಚಾನಲ್ಗಳೆಲ್ಲ ಚಾನಲ್ ಎಲ್ಲ ವೈಜಾಗ್ 6mm ವೈಜಾಗ್ ಚಾನಲ್ ಎಲ್ಲ. ಬಾಡಿ ಲೋಕಲ್ ಚಾನಲ್, ಲೋಕಲ್ ಸೀಟ್ ಯಾವುದಿಲ್ಲ. ಕೆಲಸ ನೋಡಿದ್ರೆ ಗೊತ್ತಾಗ್ತಾ ಇದೆ. ನಾವಂತೂ ನಮ್ಮ ಗಾಡಿ ಇಲ್ಲೇ ಬಿಡ್ಬೇಕಂತ ಫಿಕ್ಸ್ ಆಗಿದ್ದೀವಿ. ಹಂಗಾಗಿ ನಮ್ಮ ಸರ್ದು ಈ ನೆಕ್ಸ್ಟ್ ವೀಕಲ್ಲಿ ಬರ್ತದೆ ಪ್ರೈಮಾ ಒಂದು ಹೊಸದು, ಅದನ್ನು ರೆಡಿ ಮಾಡಿಕೊಡಿ ಆದಷ್ಟು ಬೇಗ. ಇನ್ನೇನು ನಮ್ಮದು ಸದ್ಯದಲ್ಲೇ ಬರ್ತದೆ, ನಮ್ಮದೆಲ್ಲ ಪ್ರೊಸೆಸಿಂಗ್ ನಡೀತಾ ಇದೆ. ಹೆವಿ ಮಾಡ್ತೇವೆ ನೋಡಿ, ಇದೆಲ್ಲ ಸಿಂಗಲ್ ಚಾನಲ್ ಕೊಡ್ಲಿಕ್ಕೆ ಲೆಕ್ಕ. ಅದೇ ಡಬಲ್ ಕೊಡ್ಲಿಕ್ಕಿಲ್ಲ, ನಾವೆಲ್ಲ ಡಬಲ್ ಚಾನಲ್. ಇದೆಲ್ಲ ಡಬಲ್ ಇದ್ರೆ ಸ್ಟ್ರೆಂತ್ ಜಾಸ್ತಿ ಇರ್ತದೆ ಅಂತ. ಡಬಲ್. ಆಮೇಲೆ ಈ ಜಾಗದಲ್ಲೆಲ್ಲ ಮ್ಯಾಟ್ ಹಾಕ್ತೇವೆ ನೋಡಿ ಇಲ್ಲಿ. ಪ್ರತಿಯೊಂದು ನೀವೇ ಪೇಂಟ್ ಗಿಂಟ್ ಎಲ್ಲ ನೀವೇ ಮಾಡ್ಕೊಡ್ತೀರಾ ಇಲ್ಲಿ? ಇಲ್ಲಿ ಮ್ಯಾಟ್ ಬರಲ್ಲ, ಇಲ್ಲಿ ನಾವೆಲ್ಲ ಮ್ಯಾಟ್ ಹಾಕಿ. ಇದು ಗೆಟರ್ ಲೆದರ್ ಇದು. ಬೇರೆಯವರೆಲ್ಲ ಶೀಟ್ ಹೊಡೆದು ಬಿಡ್ತಾರೆ, ವೆಯ್ಟ್ಲೆಸ್ ಶೀಟ್. ಅದೇನಾಗುತ್ತೆ ಮಂಗಳೂರು ಲೈನಲ್ಲಿ ಸ್ವಲ್ಪ ಬೇಗ ಜಂಗ್ ಬಂದ್ಬಿಡ್ತದೆ. ಮತ್ತೆ ಬ್ಲಾಸ್ಟ್ ಏನಾದ್ರೆ ಟೈರ್ ಬ್ಲಾಸ್ಟ್ ಅದೆಲ್ಲ ಇದೆ. ನಮ್ದು ಗಾಡಿದೆಲ್ಲ ಕಿತ್ಕೊಂಡು ಹೋಗ್ತದೆ. ಏನಾಗಲ್ಲ. ಅದೇ ಇದೆಲ್ಲ ಡಬಲ್ ಚಾನಲ್. ಒಂದು ಸಿಂಗಲ್ ಕೊಟ್ಟು ಡಬಲ್, ಒಂದು ಸಿಂಗಲ್ ಕೊಟ್ಟು ಡಬಲ್, ಒಂದು ಬಿಟ್ಟು ಒಂದು ಡಬಲ್, 2 ಬಿಟ್ಟು ಒಂದು ಡಬಲ್, 2 ಬಿಟ್ಟು ಒಂದು ಡಬಲ್. ಲಾಸ್ಟ್ಗೆ 1 ಬಿಟ್ಟು ಒಂದು ಡಬಲ್ ಕೊಡ್ತೇವೆ, ಯಾಕಂದ್ರೆ ಇಲ್ಲಿ ಓಪನ್ ಆಗೋ ಜಾಗ, ಬಾಡಿ ಬೇಗ ಬ್ಯಾಕ್ ಸೈಡ್ ಓಪನ್ ಆಗ್ತದೆ ಅಂತ. ಹೌದು. ಅದು ಸಹ ಡಬಲ್ ಆಂಗ್ಲರ್ ಅಲ್ಲಿಯೇ ಜಾಯಿಂಟ್, ಇದು ಪೈಪ್ ಹಾಕಲ್ಲ, ಆಂಗ್ಲರ್ ಅನ್ನೇ ಡಬಲ್ ಮಾಡಿ. ಸರಿ. ಎಲ್ ಆಂಗಲ್ ಒಂದು, ಈ ಕಡೆ ಎಲ್ ಆಂಗಲ್ ಒಂದು. ಇದು ಹಿಂಗೆ ಬಾಡಿ ಓಪನ್ ಆದ್ರೂ ಇಲ್ಲೋಗಿ ಈ ಚಾನಲ್ಗೆ ನಮಗೆ ಹಿಡ್ಕೊಂಡಿದೆ, ಬಾಡಿ ಓಪನ್ ಆಗಲ್ಲ. ಇದು ಮೇನ್ ಕೆಲಸ. ಹೌದು ನೋಡಿ, ಅದರಲ್ಲಿ ತೋರಿಸ್ತೀನಿ, ಅದರಲ್ಲಿ ಇದು ಕೊಟ್ಟಿದ್ದೀನಿ ಆ ಗಾಡಿಯಲ್ಲಿ. ಇದರಲ್ಲೆಲ್ಲ ಸಪೋರ್ಟ್, ಈ ಥರ ಸಪೋರ್ಟ್ ಕೊಡ್ತೇವೆ. ಆಮೇಲೆ ಇದು ಸಪೋರ್ಟ್ ಕೊಡ್ತೇವೆ, ಒಂದು ಬಿಟ್ಟು ಒಂದು, ಇದಕ್ಕೆಲ್ಲ ಸಪೋರ್ಟ್ ಕೊಡ್ತೇವೆ. ಅದು ಮೇನ್. ಕರೆಕ್ಟ್. ಸಪೋರ್ಟ್, ಈ ಸಪೋರ್ಟ್ ಕೊಡ್ತೇವೆ, ಇದು ಸಪೋರ್ಟ್, 2 ಸಹ ಡಬಲ್ ಬರುತ್ತೆ. ಮತ್ತೆ ಈ ಜೊತೆಗೆ ಯೂ ಕ್ಲಾಂಪ್ ಕೂಡ. ಯೂ ಕ್ಲಾಂಪ್ ಸಹ 5 ಸೂಪರ್. ಇದು 4 ಸೆಟ್ ಇದೆ. ಮತ್ತೆ ಇದು ಟೂಲ್ಸ್ ಬಾಕ್ಸ್ ಒಂದು ಒಳಗಡೆ ಸಪರೇಟ್. ಅದೇ ಇದು ಒಂದು ಬಿಟ್ಟು ಒಂದು ಡಬಲ್. ಇದಕ್ಕೆ ಒಂದು ಪೀಸ್ ಕೊಡ್ತೀವಿ. ಹೌದು, ಮತ್ತೆ ಇದಕ್ಕೂ ಕೊಡ್ತೀವಿ ನೋಡಿ. ಇದು ಕೊಡೋದ್ರಿಂದ ಬೇಗ ಗಾಡಿ ಓಪನ್ ಆಗಲ್ಲ, ಶೇಕ್ ಆಗಲ್ಲ. ಹೌದು, ರೋಲಿಂಗ್ ಕಮ್ಮಿ ಆಗ್ತದೆ. ಹೌದು, ಅದು ಕೊಟ್ಟು ಇದು ಸಹ ಸಪೋರ್ಟ್ ಕೊಡ್ತೇವೆ ನೋಡಿ. ಬಾಡಿ ಆ ಕಡೆ ಈ ಕಡೆ ಹೋಗೋದಕ್ಕೆ ಇದು ಸಹ ಸಪೋರ್ಟ್. ಅದು ಹೋಲ್ ಹಾಕ್ಬಿಟ್ಟು ಇದು ಮಾಡ್ತೀರಾ, ಅದಕ್ಕೆ ಬೋಲ್ಟ್ ನಟ್ ಹಾಕ್ಬೇಕು. ಒಂದು ಸೈಡ್ 4, ಇನ್ನೊಂದು ಸೈಡ್ 4. ಇದು 9 ಪೀಸ್ ಕೊಡ್ತೇವೆ, ಒಂದು ಸೈಡ್ 9, ಆ ಸೈಡ್ 9, 18 ಪೀಸ್ ಅದು ಕೊಡ್ತೇವೆ. ಆಮೇಲೆ ನೋಡಿ, ಆ್ಯಡ್ ಬ್ಲೂಗೆ ಸಹ ಹಾಗೆ ಇದೆಲ್ಲ ಬ್ರಾಕೆಟ್ ಮಾಡಿ ಕೊಡ್ತೇವೆ. ಇದು ಕಂಪನಿಯಲ್ಲಿ ಬರಲ್ಲ. ಸ್ಟೀಲ್ ಮಾಡಿದ್ದೀರಾ ಸಪ್ರೇಟ್ ಆಗಿ? ಸರಿ. ಕಂಪನಿಯಲ್ಲಿ ಬರುತ್ತೆ ಅಷ್ಟೇ. ಇಲ್ಲ, ಇದ್ರಿಗೆ ಏನಾಗುತ್ತೆ ಅಂದ್ರೆ ಟೈರ್ ಹೊಡೆದೋದಾಗ ಪಟ್ಟಣ ಹೊಡೆದೋಗ್ಬಿಡ್ತದೆ. ಇವಾಗೆಲ್ಲ ಒಳಗೆ ಹೋಗಿ. ಹೌದು. ಇದು ಬಹಳ ಅನುಕೂಲ ಇದೆ ಇದರಿಂದ. ಮತ್ತೆ ಡೀಸೆಲ್ ಟ್ಯಾಂಕಿ ಹಾಗೆ ನಿಮಗೆ ಕೀ ಒಳಗಡೆ ಕೀ ನಿಮಗೆ ಯಾರಾದರೂ ಕಳ್ಳರು ಬರುವಾಗ ಏನು ತೆಗಿಲಿಕ್ಕೆ ಆಗಲ್ಲ, ಆ ಟೈಪ್ ಮಾಡಿ. ಕೆಲಸ ಮಾತ್ರ ಮಾತಾಡಂಗಿಲ್ಲ. ನಮ್ಗಂತೂ ತುಂಬಾ ಖುಷಿ ಆಗೋಯ್ತು ನೋಡಿ. ಇದು ಏನು ಗೊತ್ತಿಲ್ಲ, ಇದು ಇಲ್ಲಿಂದ ಅಲ್ಲಿ ತನಕ ಕೊಡ್ತೇವೆ ಸಪೋರ್ಟ್ ನೋಡಿ. ಅದು ಇದು ಲೆಕ್ಕ ಕೊಡ್ಲಿಕ್ಕೆ ಹೋಗೋದು, ಟೈರ್ ಯಾವ ಜಾಗದಲ್ಲಿ ಉಂಟು ಆ ಜಾಗದಲ್ಲಿ ಮಾತ್ರ ಕೊಡ್ಲಿಕ್ಕೆ, ಮಿಡ್ಲಲ್ಲಿ ಕೊಡ್ಲಿಕ್ಕಿಲ್ಲ. ಇದು ನಾನು ಇಲ್ಲಿಂದ ಅಲ್ಲಿ ತನಕ ಫುಲ್ಲು ಕೊಟ್ಟಿದ್ದೇನೆ.
ಫುಲ್ ಕೊಟ್ಟಿಲ್ಲ, ಇದು ಕೊಡ್ಲಿಕ್ಕಿಲ್ಲ ಈಗ. ಟೈರ್ ಜಾಗದಲ್ಲಿ ಕೊಡೋದಿಲ್ಲ ಕೆಲವರು, ಅದು ಗೊತ್ತಾಯ್ತು ಮಾತ್ರ ಕೊಡ್ಲಿಕ್ಕೆ, ಮಿಡ್ಲಲ್ಲಿ ಕೊಡ್ಲಿಕ್ಕಿಲ್ಲ. ಇದು ನಾವು ಅದು ಸ್ಟ್ರೆಂತಿಗೂ ಆಗುತ್ತೆ, ಇದು ಓಪನ್ ಆಗುವಾಗ ಸ್ಟ್ರೆಂತಿಗೂ ಇದು ಇಟ್ಕೊಳ್ತದೆ. ಇದು ಹಿಡ್ಕೊಂತದೆ, ಇದು ಹಿಡ್ಕೊಳ್ತದೆ. ಅದು ಸಹ ಆಂಗ್ಲರ್, ಅದು ಖಾಲಿ ಸೀಟ್ ಅಲ್ಲ. ಅದೇ ಆಂಗ್ಲರ್ ಗೊತ್ತಾಯ್ತು. ಪೇಂಟಿಂಗ್ ಎಲ್ಲ ಆಗ್ತಾ ಇದೆ. ಫುಲ್ ವೈಟ್ ಆಯ್ತು ಗಾಡಿ. ಮಡ್ಗಾಡ್ ವೈಟು, ಮಡ್ಗಾಡ್ ಪ್ರತಿಯೊಂದು ವೈಟ್. ಒಳಗಡೆ ತೋರಿಸ್ತೀನಿ ನಿಮಗೆ ಭಾರತ್ ಬೆಂಜ್ ಕ್ಯಾಬಿನ್ನ. ಇದು ಸಹ ವೈಟ್ ಎಲ್ಲ, ಮಿರರ್ ಎಲ್ಲ ಟಾಪ್ ಮಿರರ್ ಪ್ರತಿಯೊಂದು ಫುಲ್ ವೈಟ್ ಮಾಡಿದ್ದೀರಾ. ನಾವು ಕಲರ್ ಚೇಂಜ್ ಮಾಡಬೇಕಲ್ಲ ನಮ್ಮ ಗಾಡಿಗೆ. ಮಾಡಿಕೊಡ್ತೀವಿ, ಯಾವ ಥರ ಬೇಕು ಪಾರ್ಟಿಗೆ ಆ ಥರ ಮಾಡಿಕೊಡ್ತೇವೆ. ಅಷ್ಟೇ, ಬೇರೆ ಗಾಡಿ ಮಾಡ್ಕೊಳ್ಳಿ ಏನಿಲ್ಲ, ನಿಮ್ಗೆ A to Z ವೈರಿಂಗ್ ಇಂದ ಹಿಡಿದು ಪ್ರತಿಯೊಂದು ಕೆಲಸ ಇಲ್ಲ. ಚಾಸಿ ತಂದು ಬಿಡೋದು, ಗಾಡಿ ಡೆಲಿವರಿ ತಗೊಂಡು ಹೋಗೋದು ಅಷ್ಟೇ. ನೋಡಿ ಲೈಟ್ಸ್ ಎಲ್ಲ ಇಲ್ಲೇ ಫಿಟ್ ಮಾಡಿದ್ದಾರೆ. ಒಂದೇ ವರ್ಕ್ಶಾಪ್ ಅಲ್ಲಿ ಎಲ್ಲ ಆದ್ರೆ ನಮ್ಗೆ ಅನುಕೂಲ ಆಗ್ತದೆ. ಹೌದು, ಆಗ್ಲೆಲ್ಲ ಅಲ್ಲೋಗೋದು ಇಲ್ಲೋಗೋದು ಇರೋದೇ ಇಲ್ಲ. ಒಂದ್ಸರಿ ಗಾಡಿ ಬಿಟ್ಟೋದ್ರೆ ಮತ್ತೆ ಡೆಲಿವರಿಗೆ ಬಂದು ತೊಗೊಂಡು ಹೋಗೋದು, ಅವಾಗ ಬಂದು ನೋಡ್ಕೊಂಡು ಹೋಗೋ ಥರ ಇರಬೇಕು. ಈಗ ವರ್ಕ್ಶಾಪಲ್ಲೆಲ್ಲ ನೋಡಿಕೊಂಡು ಗಾಡಿನ ಸಕ್ಕತ್ತಾಗಿ ಕೆಲಸ ಮಾತ್ರ ಸೂಪರಾಗಿ ಮಾಡಿದ್ರು. ನಮಗಂತೂ ಸಖತ್ ಇಷ್ಟ ಆಯಿತು. ಬೆಂಚ್ ತಂದರೆ 100% ಇಲ್ಲೇ ಬಿಡೋದು. ಈಗ ಅವ್ರದ್ದು ಹಳೆ ವರ್ಕ್ಶಾಪ್ ಹತ್ರ ಹೋಗ್ತಾ ಇದ್ದೀವಿ. ನಮ್ಮ ಫ್ರೆಂಡ್ ಇನ್ನೊಂದು ಗಾಡಿ ಬಿಟ್ಟಿದ್ದಾರೆ ಇವ್ರದ್ದು. ಸರ್ ಎಷ್ಟು ದಿನ ಆಯ್ತು ಬಿಟ್ಟಲ್ಲಿ ಗಾಡಿ? 10 days ಆಯಿತು. ಕೊಡ್ತಾರಾ ಇನ್ನು ಲೇಟಾ? ಗುರುವಾರ ದಶದಿಗೆ ಕೊಡ್ತಾರೆ. ಈಗ ಅಲ್ಲಿ ಹೋಗಿ ಗಾಡಿ ತೋರಿಸ್ತೀನಿ ಬನ್ನಿ ಎಷ್ಟೆಷ್ಟು ರೆಡಿ ಆಗಿದೆ ಅಂತ. ಅವ್ರ ಹಳೆ ವರ್ಕ್ಶಾಪ್ ಹತ್ರ ಬಂದಿದ್ದಾಯಿತು. ನೋಡ್ಬೋದು ಇದೇ ಗಾಡಿ ರೆಡಿ ಆಗ್ತಾ ಇರೋದು. ಇದು ಆ ಕಡೆ ರೈಟ್ ಸೈಡಲ್ಲಿ ಫುಲ್ಲು ದಬಾಕೊಂಬಿಟ್ಟಿತ್ತು ಗಾಡಿ. 8 ಲೋಡ್ ಗಾಡಿ ದಬಾಕೊಂಡಿದ್ದು. ಆ ಕಡೆ ತೋರಿಸ್ತೀನಿ ಬನ್ನಿ ಯಾವ ಥರ ಆಗಿತ್ತು ಅಂತ. ನೋಡಿ ಇದೇನಿದೆಯೋ ಪೂರ್ತಿ ಈ ಕಡೆ ಪೂರ್ತಿ ಹಿಂಗೆ ಬೆಂಡ್ ಆಗಿಬಿಟ್ಟಿತ್ತು. ಇದು ಬಂದು ಪೂರ್ತಿ ಹೊಸ ಶೀಟ್ ಹಾಕಿದ್ದಾರೆ. ಹೊಸ ಶೀಟ್ ಹಾಕಿ ಎಲ್ಲ ಹೀಟ್ ಮಾಡಿಕೊಂಡು ಬೀಮ್ಗಳನ್ನೆಲ್ಲ ಬೆಂಡ್ ತೆಗ್ದಿದ್ದಾರೆ. ನೋಡ್ಬೋದು ಎಲ್ಲ ಆ್ಯಂಗಲ್ಗಳೆಲ್ಲ ಬೆಂಡ್ ತೆಗೆದು ಕ್ಲೀನಾಗಿ ರೆಡಿ ಮಾಡಿದ್ದಾರೆ. ಹೊಸ ಶೀಟ್ ಹಾಕಿದ್ರಲ್ಲ, ಇಲ್ಲಿಂದ ಬ್ಯಾಕ್ವರ್ಗು ಹೊಸ ಶೀಟ್ ಹಾಕಿಸಿ ರೈಟ್ ಸೈಡ್ ಫುಲ್ಲು ಇದೆಲ್ಲ ಹೀಟ್ ಮಾಡಿ ಬೆಂಡ್ ತೊಗೊಂಡು ಕ್ಲೀನಾಗಿ ಬಾಡಿ ರೆಡಿ ಮಾಡಿದರೆ. ಫಿನಿಶಿಂಗ್ ಬಂದಿದೆ. ಸೈಡಿಂದ ನೋಡಿ, ಫ್ರಂಟಿಂದ ತೋರಿಸ್ತೀನಿ ನಿಮಗೆ. ಕ್ಲೀನಾಗಿ ಬಂದಿದೆ ಫಿನಿಶಿಂಗ್, ಸ್ಟ್ರೈಟಾಗಿ, ಏನು ಸಮಸ್ಯೆ ಇಲ್ಲ. ಗಾಡಿ ಅಂತೂ ಫುಲ್ಲು ಸಖತ್ತಾಗಿ ರೆಡಿ ಆಗಿದೆ. ಪೇಂಟ್ ಆಗಬೇಕು. ಅದೇ ಈ ಮೊದಲು ಬಾಡಿ ಕಟ್ಸಿತ್ತಾಗ ಬಂದು ನೋಡ್ಬೋದು ಎಲ್ಲ ಆ್ಯಂಗಲ್ ಬಂದು ಸಿಂಗಲ್ ಕೊಟ್ಟಿದ್ದಾರೆ. ಇವಾಗೆಲ್ಲ ಡಬಲ್ ಮಾಡಿಸ್ತಾ ಇದ್ದೀವಿ. ಬಾಡಿ ಓಪನ್ ಆಗಬಾರ್ದು ಅಂತ ನೋಡಿ, ಇದು ಡಬಲ್ ಮಾಡಿಸ್ತಾ ಇದ್ದೀವಿ. ಬಾಡಿ ಓಪನ್ ಆಗ್ದಂಗೆ ಇರಲಿ ಅಂತ ಇಲ್ಲೊಂದು, ಮತ್ತು ಇಲ್ಲಿ ಎರಡೆರಡು ಎಲ್ಲ ಆ್ಯಂಗಲ್ಗೆ ಒಂದೊಂದು ಡಬಲ್ ಆ್ಯಂಗಲ್ ಕೊಡಿಸ್ತಾ ಇರೋದು. ಮತ್ತು ಇಲ್ಲಿ ಕೊಟ್ಟಿರೋದು. ಇನ್ನೊಂದೇನಪ್ಪ ಅಂದರೆ ಮಂಗಳೂರಲ್ಲಿ ಗಾಡಿ ಓಡೋದ್ರಿಂದ ಸ್ವಲ್ಪ ಬೇಗ ಜಂಕ್ ಬರ್ತದೆ. ಉಪ್ಪು ನೀರಲ್ಲಿ ಗಾಡಿ ತೊಳೆದಾಗ ಈ ಸಮಸ್ಯೆ ಆಗುತ್ತೆ. ಮತ್ತು ನೀರು ಸಿಡಿದಾಗ ನೋಡ್ಬೋದು ಇದೆಲ್ಲ ಅದೇ ಸಮಸ್ಯೆ. ಉಪ್ಪು ನೀರಿಂದ ಇದೆಲ್ಲ ಸಮಸ್ಯೆ ಆಗಿರೋದು. ಬಟ್ ನಡೀತದೆ, ಏನು ಸಮಸ್ಯೆ ಇಲ್ಲ. ಓಡಿಸ್ಬೋದು ಸ್ವಲ್ಪ ದಿನ. ಆಮೇಲೆ ಕೆಳಗಡೆ ಸಿ ಚಾನಲ್ ಚೇಂಜ್ ಮಾಡಿಸ್ಬೇಕಾಗುತ್ತೆ. ಒಟ್ಟು ಕಂಪ್ಲೀಟಾಗಿ ರೆಡಿ ಆಗ್ತಾಯಿದೆ. ಇದು ಬಂದು ಅಶೋಕ್ ಲೇಲ್ಯಾಂಡು 16 ವೀಲ್. ಇದನ್ನು 4825 HN ಕ್ಯಾಪ್ಟನ್ ಕ್ಯಾಬಿನ್ ಗಾಡಿ. ಇದು ರೆಡಿ ಆಗುತ್ತೆ ಸದ್ಯದಲ್ಲೇ. ಮತ್ತು ರೀಪೇಂಟ್ ಎಲ್ಲ ಇವರೇ ಮಾಡ್ತಾರೆ. ಆ ಗ್ಯಾರೇಜಿಗೆ ತೊಗೊಂಡೋಗೆಲ್ಲ ಪೇಂಟ್ ಗಿಂಟೆಲ್ಲ ಮಾಡಿ ಡೆಲಿವರಿ ಕೊಡ್ತಾರೆ. ಮತ್ತು ಈ ಗಾಡಿ ನೋಡಿ ಹೈಟ್ ಅಂತೂ ಸಿಕ್ಕಾಪಟ್ಟೆ ಕಾಣುತ್ತೆ. ಏನು ಹೈಟ್ ಕಾಣುತ್ತೆ ಅಂದರೆ ಚಾಸಿ ಮೇಲೆ ಏನು ಉದ್ದ ಬೀಮ್ ಬರುತ್ತೋ ಅದು ಬಂದು 8 ಇಂಚಿಂದ ಕೊಡಿಸ್ಬಿಟ್ಟಿದ್ದಾರೆ. ಈ ಥರ ಹೈಟ್ ಜಾಸ್ತಿ ಆಗಿಬಿಟ್ಟಿದೆ, ಅದರಿಂದ ಜಾಸ್ತಿ ಹೈಟ್ ಕಾಣುತ್ತೆ ಗಾಡಿ. ನೋಡಿ ಎಷ್ಟು ಹೈಟ್ ಕಾಣುತ್ತೆ ಅಂದರೆ ಸಖತ್ ಹೈಟ್ ಕಾಣುತ್ತೆ ಗಾಡಿ. ಅದೇನೋ 6 ಇಂಚಿಂದ ಕೊಟ್ಟಿದ್ರೆ ಇನ್ನೂ 2 ಇಂಚು ಗಾಡಿ ಡೌನ್ ಆಗೋದು. ಬಟ್ ಇವಾಗ ಅದರಿಂದ ಗಾಡಿ ಸಿಕ್ಕಾಪಟ್ಟೆ ಹೈಟ್ ಆಗೈತೆ. ಕೆಲಸ ಎಲ್ಲ ನಡೀತಾ ಇದೆ. ನೋಡ್ಕೊಂಡು ಹೋಗಿ ಒಂದು ರೌಂಡ್ ಬಂದಿದ್ದು. ನಮ್ಮದು ಗಾಡಿ ತಂದರೆ ಯಾವ ಥರ ಮಾಡಿಸ್ಬೇಕು ಅಂತ ಎಲ್ಲ ಒಂದು ಐಡಿಯಾ ಬರ್ತಾ ಇದೆ. ನೋಡೋಕೆ ಬಂದಿದ್ದಕ್ಕೆ ಹಾಗೆ ಒಂದು ಬ್ಲಾಗ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇರೋದು ಅಷ್ಟೇ. ನೋಡಿ ಈ ಕಡೆನೂ ಎಲ್ಲ ಆ್ಯಂಗಲ್ಲೇ ಇತ್ತು. ಇದನ್ನು ಕೂಡ ಡಬಲ್ ಎಲ್ಲ ಆ್ಯಂಗಲ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು. ನೀವು ಯಾರನ್ನ ಗಾಡಿದು ಬಾಡಿಗಳು ಕಟ್ಟಿಸ್ಬೇಕು ಅಂದರೆ ಇಲ್ಲಿ ನಂಬರು ಎಲ್ಲ ಹಾಕಿರ್ತೀನಿ ಡೀಟೇಲ್ಸ್ ಅವ್ರದ್ದು. ಮಾತಾ ಆಟೋ ವರ್ಕ್ಸ್ ಅಂತ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬಂದು ಬಾಡಿ ಕಟ್ಸ್ಕೊಳ್ಳಿ. ಯಾವ್ದು ಬೇಕಾದರೂ ಕಟ್ತಾರೆ. ಟಿಪ್ಪರಿಂದ ಹಿಡಿದು 6 ವೀಲ್, 10 ವೀಲ್, 12 ವೀಲ್, 14 ವೀಲ್, 16 ವೀಲ್ ಎಲ್ಲ ಗಾಡಿದು ಬಾಡಿ ಕಟ್ತಾರೆ. ಹೊಸ ಬಾಡಿನೂ ಕಟ್ಕೊಡ್ತಾರೆ, ಹಳೆ ಬಾಡಿನೂ ರೆಡಿ ಮಾಡಿಕೊಡ್ತಾರೆ. ಇವಾಗೇನು ಈ ಗಾಡಿ ಇಲ್ಲಿ ರೆಡಿ ಆಗ್ತಾಯಿತ್ತು. ಇದು ನೆಕ್ಸ್ಟ್ ಗುರುವಾರ ಡೆಲಿವರಿ. ಮತ್ತು ಇನ್ನೊಂದು ಇದಾದಮೇಲೆ ಟಾಟಾ ಸಿಗ್ನಾ ಐತೆ, ಅದನ್ನು ಬಿಡಬೇಕು. ಅದನ್ನು ರೀಬಾಡಿ ಸರ್, ಅದನ್ನು ರೀಬಾಡಿ ಕಟ್ಸೋಕೆ ಬಿಡಬೇಕು. ಅದಾದಮೇಲೆ ಪ್ರೈಮ, ಇವ್ರದ್ದೇ ಪ್ರೈಮ. ಇನ್ನೊಂದು ಸ್ಯಾಟ್ರಾಕ್ ಓಪನ್ ಆಗಿರೋದು.
ಹಾಂ 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 ಅದು ಫುಲ್ ಹೊಸ ಬಾಡಿನೇ, ಅದು ತೆಗೆದ್ಬಿಟ್ಟು ಹೊಸದು ತೆಗೆದ್ಬಿಟ್ಟು ಹೊಸದಾಗ್ತದೆ. ಅದಾದ್ಮೇಲೆ ಇವ್ರದ್ದು ನೆಕ್ಸ್ಟ್ ವೀಕ್ ಇನ್ನೊಂದು ಪ್ರೈಮ ಹೊಸದು ಚಾಸಿ ಬರ್ತೈತೆ, ಅದು ಹೊಸ ಗಾಡಿ ಇಲ್ಲೇ ಬಿಡ್ತಾರೆ ಅದನ್ನು ಕಟ್ಟೋಕ್ಕೆ. ನಮಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗೈತೆ. ಈಗ ಬಂದುಬಿಟ್ಟು ನಮ್ಮದು ಬೆಂಜು ನೆಕ್ಸ್ಟ್ ಡೆಲಿವರಿ ತೊಗೊಳೋದು ಕೂಡ ಇಲ್ಲೇ ಬಿಡಲೇಬೇಕು ಅಂತ ಇವಾಗ ಡಿಸೈಡ್ ಆಗಿದ್ದೀವಿ. ನೆಕ್ಸ್ಟ್ ನಮ್ಮ ಗಾಡಿನೂ ಇಲ್ಲೇ ಬಿಟ್ಟು ಬಾಡಿ ಕಟ್ಸೋದು. ನಿಮ್ಗೆ ಯಾರಿಗಾನ ಇದ್ದರೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಬಾಡಿ ಕಟ್ಸ್ಕೊಳಕ್ಕೆ ಇಲ್ಲಿ ಬನ್ನಿ. ಓಕೆ, ಇದರಿಂದ ನಮ್ಗೆ ಸ್ವಲ್ಪ ಐಡಿಯಾ ಬಂತು 16 ವೀಲ್ದು ಹೆಂಗೆ, ಏನು ಯಾವ ಥರ ಬಾಡಿ ಇರ್ತದೆ, ಯಾವ ಥರ ಬಾಡಿ ಕಟ್ತಾರೆ, ಯಾವ ಥರ ಗೇಜ್ ಹಾಕ್ಸಿದ್ರೆ ನಮ್ಗೆ ಒಳ್ಳೆಯದು, ಸ್ಟ್ರೆಂತ್ ಇರ್ತದೆ, ಯಾವ ಥರ ಎಲ್ಲ ಆ್ಯಂಗಲ್ ಹಾಕ್ಸ್ಬೇಕು, ಎಲ್ಲೆಲ್ಲ ಡಬಲ್ ಚಾನಲ್ ಹಾಕ್ಸ್ಬೇಕು, ಪ್ರತಿಯೊಂದು ಒಂದು ಐಡಿಯಾ ಬಂತು ನಮಗೆ. ಮತ್ತು ಇದು ಯಾವುದೋ ಪ್ರಮೋಷನ್ ಗಿಮಿಷನ್ ಅಂದ್ಕೊಂಬೇಡಿ, ನಾವು ಬಂದಿದ್ದು ನಾವು ನೋಡಿ ತಿಳ್ಕೊಂಡಿದ್ದು ನಿಮಗೆ ತೋರಿಸ್ತಾ ಇರೋದಷ್ಟೇ. ವರ್ಕ್ ಚೆನ್ನಾಗಿರೋದಕ್ಕೆ ನಿಮ್ಗೆ ರೆಕಮೆಂಡ್ ಮಾಡ್ತಾ ಇರೋದು. ಓಕೆ, ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ರೆ ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ಥರ ಸಪೋರ್ಟ್ ಮಾಡ್ತಾರೆ. ಎಲ್ರಿಗೂ ಬಾಯ್, ಮತ್ತು ನೆಕ್ಸ್ಟ್ ಲೆವೆಲ್ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.